ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ದೆಹಲಿಗೆ ಹೋಗ್ತಿಲ್ಲ, ವರಿಷ್ಠರು ಕರೆದ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳಿ ಈಗ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿ ಮ್ಯಾಟರ್ ನನಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಅದರಲ್ಲೂ ಕೂಡ ದೆಹಲಿ ಮ್ಯಾಟರ್ ನನಗೆ ಗೊತ್ತೇ ಇಲ್ಲ, ಯಾವುದೇ ಕರೆ ಬಂದಿಲ್ಲ, ಬಂದ್ರೆ ಹೋಗ್ತೀನಿ ಅಂತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟರ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಇಂದು ಸಂಜೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿಎಂ. ನಾಳೆ ರಾಹುಲ್ ಅನ್ನ ಭೇಟಿಯಾಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದರ ಮಧ್ಯೆ ಮತ್ತೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೋ ಸಿಎಂ ಹೋಗೋ ಮುಂಚೆನೆ ದೆಹಲಿಗೆ ಹೋಗ್ಬಿಡ್ತಾರಾ ಅನ್ನೋಂತ ಚರ್ಚೆ ಆಗ್ತಿತ್ತು. ಈಗ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ, ದೆಹಲಿ ಮ್ಯಾಟರ್ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ದೆಹಲಿ ಮ್ಯಾಟರ್ ನನಗೆ ಗೊತ್ತೇ ಇಲ್ಲ, ದೆಹಲಿಯಿಂದ ಯಾವುದೇ ಕರೆ ಬರಲಿಲ್ಲ, ಹೈಕಮಾಂಡ್ ನಿಂದ ಯಾವ್ದಾದ್ರು ಕರೆ ಬಂದ್ರೆ ಖಂಡಿತ ಹೋಗ್ತೀನಿ ಅಂತ ಹೇಳಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಇದರ ಮಧ್ಯೆ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಪವರ್ ಫೈಟ್ಗೆ ಇದು ಬಿಗ್ ಟ್ವಿಸ್ಟ್. ಹೌದು, ಎಲ್ಲೋ ಒಂದ್ ರೀತಿಯಾಗಿ ಡಿಕೆ ಶಿವಕುಮಾರ್ ಅವ್ರಿಗೂ ಕರೆ ಬಂದಿರಬಹುದು, ಅಥವಾ ಸಿದ್ದರಾಮಯ್ಯ ಅವರು ಹೋಗೋ ಮುಂಚೆಯೇ ಎಲ್ಲೋ ಡಿಕೆ ಶಿವಕುಮಾರ್ ಕೂಡ ಹೋಗ್ಬಿಡ್ತಾರೇನೋ ಅನ್ನುವಂತ ಚರ್ಚೆ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದು. ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ದೆಹಲಿ ಮ್ಯಾಟ್ರೇ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಈಗ ಹಾಗಾಗಿ ಮ್ಯಾಟ್ರೇ ನನಗೆ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ನಿಂದ ಯಾವುದೇ ನನಗೆ ಕರೆ ಬಂದಿಲ್ಲ, ಬಂದ್ರೆ ಹೋಗ್ತೀನಿ, ವರಿಷ್ಠರು ನನಗೆ ಬುಲಾವ್ ಕೊಟ್ರೆ ಹೋಗ್ತೀನಿ ಅಂತ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಒಂದು ಹೇಳಿಕೆ. ಹಾಗಾಗಿ ಸದ್ಯಕ್ಕೆ ನಿನ್ನೆಯಿಂದ ಆಗ್ತಾ ಇರುವಂತಹ ಪವರ್ ಫೈಟ್ ಬೆಳವಣಿಗೆ ಇರಬಹುದು, ಅಥವಾ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇದರ ಮಧ್ಯೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಮತ್ತಷ್ಟು ಕುತೂಹಲ, ಅಥವಾ ಎಲ್ಲೋ ಒಂದು ರೀತಿಯಾಗಿ ಇದೆಲ್ಲವೂ ಕೂಡ ಸತ್ಯನ ಅಥವಾ ಸುಳ್ಳ ಅಂತ ಅನ್ಸುತ್ತೆ. ಇಫ್ ಇನ್ ಕೇಸ್ ಇದೆಲ್ಲವೂ ಕೂಡ ಸತ್ಯನೇ ಆದ್ರೆ ಬಹುಶಃ ಇಲ್ಲಿ ಕೇವಲ ಪವರ್ ಫೈಟ್ ವಿಚಾರವೇ ಇಲ್ಲದೆ ಇರಬಹುದು, ನಾಯಕತ್ವ ಬದಲಾವಣೆ ವಿಚಾರ ಇಲ್ಲದೆ ಇರಬಹುದು. ಇಲ್ಲಿ ಸಂಪುಟ ಬದಲಾವಣೆ ಅಥವಾ ಸಂಪುಟ ಪುನರಚನೆ ಅಥವಾ ಸಂಪುಟ ವಿಸ್ತರಣೆ ವಿಚಾರವೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವರ ತಲೆಯಲ್ಲಿ ಇರಬಹುದು. ಹಾಗಾಗಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು, ದೆಹಲಿಗೆ ನಾನು ಹೋಗ್ತಿಲ್ಲ, ಯಾರು ಕೂಡ ನನಗೆ ಕರೆ ಮಾಡಿಲ್ಲ, ದೆಹಲಿ ಮ್ಯಾಟರ್ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಬಾರಿ ಡಿಕೆ ಶಿವಕುಮಾರ್ ಏನಾದ್ರೂ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಟಾಂಗ್ ಕೊಡ್ತಾರೆ, ಅಥವಾ ಏನೋ ಮಾರ್ಮಿಕವಾಗಿ ಮಾತನಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ.